ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೇ ಮನೆ ಹತ್ರ ತರಕಾರಿ ಬಂದಿತ್ತು. ಇವತ್ತು ಆರಾಮಾಗಿ 8 ಗಂಟೆ ತನಕ ಮಲ್ಕೊಳ್ಳೋಣ ಅಂದರೆ ತರಕಾರಿಯವರು 6:15 ಬಂದು ತರಕಾರಿ ಅಂತ ಕೂಗ್ತಾಯಿದ್ರು. ಮತ್ತು ಮನೇಲೂ ಕೂಡ ತರಕಾರಿ ಖಾಲಿ ಆಗಿತ್ತು ಅಂತ 6:15 ಎದ್ದು ಹೋಗಿ ತರಕಾರಿನ ಎಲ್ಲನೂ ಕೂಡ ತೊಗೊಂಡು ಬಂದೆ. ಫ್ರೆಶ್ ಆಗಿರೋದು ಸಿಗುತ್ತೆ ಬೆಳಗ್ಗೆ ಅಂದ್ರೇ, ಅದಕ್ಕೇ ಎದ್ದು ಹೋಗಿ ತರಕಾರಿನ ತೊಗೊಂಡು ಬಂದಿದ್ದು ಅವಾಗಲೇ ಅದನ್ನು ಎಲ್ಲ ನೀಟಾಗಿ ಮಾಡ್ಕೋಬೇಕಲ್ವ. ಬಟಾಣಿ ತೊಗೊಂಡಿದ್ದೆ, ಹಸಿ ಬಟಾಣಿ, ಅದನ್ನು ಎಲ್ಲನೂ ಕೂಡ ಸುಲ್ಕೊಂಡೆ. ಹಾಗೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸೌತೆಕಾಯಿ, ಮೂಲಂಗಿ ಎಲ್ಲನೂ ಕೂಡ ತೊಗೊಂಡಿದ್ದೆ. ಕ್ಯಾರೆಟ್ ಅದನ್ನೆಲ್ಲನೂ ಕೂಡ ತೊಗೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಆಮೇಲೆ ಫ್ರೆಶ್ನಪ್ ಎಲ್ಲ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದೆ. ಹಾಗೆಯೇ ಈ ಡಬ್ಬಿಗಳನ್ನ ಎಲ್ಲ ಇಟ್ಕೊಂಡಿದ್ದೆ ಅಲ್ವಾ, ನ್ಯೂಸ್ ಪೇಪರ್ ಎಲ್ಲ ಕೆಟ್ಟೋಗಿತ್ತು. ಅದರ ನ್ಯೂಸ್ ಪೇಪರ್ ಎಲ್ಲ ಮೆತ್ತಗಾಗಿಬಿಟ್ಟಿತ್ತು. ಹಾಗೆ ನ್ಯೂಸ್ ಪೇಪರ್ನು ಕೂಡ ಚೇಂಜ್ ಮಾಡ್ಕೋಬೇಕಾಗಿತ್ತು. ಅದನ್ನು ಕೂಡ ಚೇಂಜ್ ಮಾಡಿಕೊಂಡು 11 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಬೆಳಿಗ್ಗೆ ಹಸ್ಬೆಂಡ್ ಹೊರಗಡೆಯಿಂದ ಇಡ್ಲಿ ತೊಗೊಂಡು ಬಂದಿದ್ದರು, ಅದನ್ನೇ ತಿಂದ್ಕೊಂಡ್ವಿ. ಅದರ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದೆ. ಇವಾಗ ಮಧ್ಯಾಹ್ನ ಅಡುಗೆನ ರೆಡಿ ಮಾಡ್ತಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಂಡೆಕಾಯಿನ ತೊಳೆದು ಒರೆಸ್ಕೊತಿದ್ದೀನಿ. ಒರೆಸ್ಕೊಂಡು ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಟ್ ಮಾಡಿಕೊಂಡ್ರೆ ಲೋಳೆ ಏನು ಚಾಕುಗೇನು ಹತ್ತಲ್ಲ, ಆರಾಮಾಗಿ ಬೆಂಡೆಕಾಯಿನ ಕಟ್ ಮಾಡ್ಬೋದು. ಈ ಟಿಪ್ನ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಗೊತ್ತಾಗ್ಬೋದು. ನಾನು ಕೂಡ ಇದೇ ಥರನೇ ಮಾಡಿಕೊಂಡೆ. ಚಾಕುಗೇನು ಜಿಡ್ಡು ಹತ್ತಲ್ಲ. ಅಷ್ಟು ಬೆಂಡೆಕಾಯಿನೂ ಕೂಡ ಕಟ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಲೋಳೆನೇ ಇರುತ್ತೆ ಬೆಂಡೆಕಾಯಿ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿಯೇ ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಬೆಂಡೆಕಾಯಿ ಪಲ್ಯನ 2-3 ರೀತಿಯಲ್ಲಿ ಮಾಡ್ತೀನಿ. ಆಲ್ರೆಡಿ ಒಂದು ರೀತಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ಅಂದ್ಕೊತೀನಿ. ಇದು ಇನ್ನೂ ಒಂದು ರೀತಿ. ಇದಕ್ಕೆ ಟೊಮೆಟೊ ಹಾಕಲ್ಲ, ಹುಣಸೆ ರಸ ಹಾಕ್ಕೊಂಡು ಮಾಡ್ಕೊತೀನಿ. ಇನ್ನೂ ಒಂದಕ್ಕೆ ಟೊಮೆಟೊ ಹಾಕೋದೇ ಇಲ್ಲ, ಹುಣಸೆ ರಸನೂ ಕೂಡ ಹಾಕೋದಿಲ್ಲ, ಹಾಗೆ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಹುಣಸೆ ರಸನ ಹಾಕ್ಕೊಂಡು ಮಾಡ್ಕೊತೀನಿ. ಇವಾಗ ಬೆಂಡೆಕಾಯಿನೂ ಎಲ್ಲನೂ ಕೂಡ ಹುರ್ಕೊಂಡೆ. ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಬೇರೆ ಪಾತ್ರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಬೆಳ್ಳುಳ್ಳಿನ ಸುಲಿದು ಕ್ರಷ್ ಮಾಡಿಕೊಂಡು ಹಾಕೊತಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಕೂಡ ಕಂಪ್ಲೀಟಾಗಿ ಇವಾಗ ಪಲಾವ್ಗೆಲ್ಲನೂ ಕೂಡ ಯಾವ ರೀತಿ ಫ್ರೈ ಮಾಡ್ಕೊತೀವಲ್ವ, ಬ್ರೌನ್ ಕಲರ್ ಆಗೋ ತನಕ ಅದೇ ರೀತಿಯೇ ಮಾಡ್ಕೋಬೇಕು. ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಪಲ್ಯ. ಇವಾಗ ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಿರ್ಬೋದು. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕೊತಿದ್ದೀನಿ. ಬೆಂಡೆಕಾಯಿ ತೊಗೊಂಡು ಬಂದು ಸುಮಾರು 1 ತಿಂಗಳಾಗಿತ್ತು ಅಂದ್ಕೊತೀನಿ ನಾವು ಬೆಂಡೆಕಾಯಿನ ತಿಂದು. ಇವತ್ತು ಬಂದಿತ್ತು ಅಲ್ವ, ತೊಗೊಂಡಿದ್ದೆ, ಅದಕ್ಕೇ ಈ ಪಲ್ಯನ ಮಾಡ್ಕೊತಿದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ. ನೀವು ಮಿಕ್ಸ್ ಮಾಡಬೇಕಾದ್ರೆ ಬೆಂಡೆಕಾಯಿ ಹಾಕ್ಕೊಂಡು ಈರುಳ್ಳಿ ಆದಮೇಲೆ ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತೀವಲ್ವ, ಆವಾಗಲೇ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ಇವಾಗ ಖಾರದ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹುಣಸೆ ರಸನ ಹಾಕ್ಕೊತಿದ್ದೀನಿ. ಹುಣಸೆ ರಸನ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಕುದಿಲಿಕ್ಕೆ ಬಿಡ್ತಿದ್ದೀನಿ. ಇವಾಗ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಕುದ್ದಿದೆ, ನೋಡ್ತಾ ಇರ್ಬೋದು. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸಾರಿ, ಉಪ್ಪು ಹಾಕೋದು ಕ್ಲಿಪ್ನ ನಾನು ಆ್ಯಡ್ ಮಾಡೋಕ್ಕಾಗಿಲ್ಲ, ಡಿಲೀಟ್ ಆಗಿಬಿದೆ. ಚೆಕ್ ಮಾಡಿದೆ, ಸಿಗಲಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಮೆಂತ್ಯ ಸೊಪ್ಪಿನ ಚಪಾತಿನ ಮಾಡ್ಕೊಳ್ಳೋದಕ್ಕೆ ಮೆಂತ್ಯ ಕಟ್ಟನ್ನ ಮೊದಲೇ ಬಿಡಿಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಹಾಕ್ಕೊಂಡ್ರೆ ಸ್ವಲ್ಪ ಐಸ ಆಗುತ್ತೆ, ಅದಕ್ಕೇ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಅಷ್ಟೊಂದೇನು ಕಹಿ ಬರಲ್ಲ. ಇವಾಗ ಒಂದು ಬೇಸನ್ ಪುಟ್ಟಿ ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಯಾವ್ದು ರೀತಿ ಕಲಿಸೋದು ಅದೇ ರೀತಿಯೇ ಕಲಿಸೋದು.
ನಾರ್ಮಲಾಗಿ ಚಪಾತಿ ಹಿಟ್ಟು ಎಲ್ಲರೂ ಕಲಸೋಕ್ಕೆ ಬರುತ್ತೆ ಅಲ್ವಾ, ನಾನು ಕೂಡ ಅದೇ ರೀತಿಯೇ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ರೆಸ್ಟಿಗೆ ಬಿಡ್ತಾಯಿದ್ದೀನಿ ಒಂದು 10 ನಿಮಿಷ. ಅದು ಕುದಿಯುವಷ್ಟರಲ್ಲಿ ಈ ಕಡೆ ಹೆಸರುಬೇಳೆ ರಸಮ್ನೂ ಕೂಡ ಮಾಡಿಕೊಂಡೆ. ಇದು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ರಸಮ್ ಎಲ್ಲ ಆಯಿತು, ರಸಮ್ನೆಲ್ಲ ಸೈಡ್ಗಿಟ್ಟು ಇವಾಗ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದನ್ನು ರೌಂಡಾಗಿ ಉಳ್ಳಿ ಮಾಡ್ಕೊತಿದ್ದೀನಿ. ಈ ರೀತಿ ಉಳ್ಳಿ ಮಾಡಿಕೊಂಡು ಅಷ್ಟೂ ಕೂಡ ಇಟ್ಕೊಂಡ್ರೆ ಆರಾಮಾಗಿ ಚಪಾತಿನ ಮಾಡ್ಕೋಬೋದು. ಚಪಾತಿ ಹಿಟ್ಟು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕ್ಯಾರೆಟ್, ಬೀಟ್ರೂಟ್ ಈ ಥರ ಚಪಾತಿಗೆ ಈ ಥರ ಪ್ಯೂರಿ ಮಾಡಿಕೊಂಡು ಚಪಾತಿಗೆ ಹಿಟ್ಟಿಗೆ ಕಲಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೈಡಲ್ಲಿ ಹಂಚನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡೆ. ಹಂಚು ಸ್ವಲ್ಪ ದಪ್ಪ ಇದೆ, ಕಾಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಇವಾಗ ಒಂದೊಂದಾಗಿ ಉಳ್ಳಿನ ತೊಗೊಂಡು ಸ್ವಲ್ಪ ಹಿಟ್ಟನ್ನ ಹಚ್ಚಿ ಚೆನ್ನಾಗಿ ಇದನ್ನು ಲಟ್ಟಿಸ್ಕೋಬೇಕು. ಇವಾಗ ಅದೇ ರೀತಿಯೇ ನಾನು ಕೂಡ ಲಟ್ಸ್ಕೊತಿದ್ದೀನಿ. ಈ ಮೆಂತ್ಯ ಸೊಪ್ಪಿನ ಚಪಾತಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡಿಕೊಂಡ್ರೆ ಸ್ವಲ್ಪ ಕಹಿ ಅನ್ನಿಸ್ಬೋದು ಅಂತ ಹೇಳೋರಿಗೆ ಈ ರೀತಿಯಾಗಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯಿತು ಈ ಚಪಾತಿ. ಇವಾಗ ಅಷ್ಟು ಚಪಾತಿನೂ ಕೂಡ ಮಾಡಿಕೊಂಡೆ. ಹಂಚನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಹಂಚ್ ಮೇಲೆ ಚಪಾತಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಎಣ್ಣೆನೂ ಕೂಡ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಎಣ್ಣೆ ಎಲ್ಲನೂ ಕೂಡ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಸೈಡು ಚೆನ್ನಾಗಿ ಚಪಾತಿನ ಸುಟ್ಕೊಂಡ್ರೆ ಆಯಿತು. ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟು ಚಪಾತಿನೂ ಕೂಡ ಇದೇ ರೀತಿಯೇ ಮಾಡಿಕೊಂಡೆ. ಅಷ್ಟರದ್ದು ಏನೂ ವಿಡಿಯೋ ಮಾಡಿಲ್ಲ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ. ಇವಾಗ ಚಪಾತಿನ ನೋಡ್ತಾ ಇರ್ಬೋದು, ಎಷ್ಟೇ ಗಟ್ಟಿಯಾಗಿ ಈ ರೀತಿ ಮಾಡಿದ್ರೂ ಕೂಡ ಏನೂ ಅರಿತಾ ಇಲ್ಲ, ಏನೂ ಇಲ್ಲ, ತುಂಬಾ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ನು ಇವತ್ತಿನ ಲಂಚ್ಗೆ ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ರೈಸ್, ಹಾಗೆ ಹೆಸರುಬೇಳೆ ರಸಮ್ ಮತ್ತು ಗುರೆಳ್ ಪುಡಿ. ಆಲ್ಮೋಸ್ಟ್ ನಮಗೆ ಗುರೆಳ್ ಪುಡಿ ಇರಲೇಬೇಕು, ಇಲ್ಲಾಂದರೆ ನನ್ನ ಹಸ್ಬೆಂಡ್ ಊಟ ಕಂಪ್ಲೀಟ್ ಆಗೋಲ್ಲ. ನಾನಾದರೂ ನನಗೆ ಇಲ್ಲಾಂದರೆ ನಡೆಯುತ್ತೆ, ನನ್ನ ಹಸ್ಬೆಂಡ್ಗೆ ಗುರೆಳ್ ಪುಡಿ ಇರಲೇಬೇಕು. ಗುರೆಳ್ ಪುಡಿ ಮತ್ತು ಮಾವಿನಕಾಯಿ, ಉಪ್ಪಿನಕಾಯಿ. ಸಂಡೇ ಸ್ಪೆಷಲ್ ನೀವೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ 4 ಗಂಟೆಗೆ ಎದ್ದು ಮತ್ತೆ ಎಲ್ಲ ಕೆಲಸ ಇರುತ್ತೆ ಅಲ್ವಾ, ಆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಇನ್ನು ನಾಳೆ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಸಗಣಿ ಸಾರಿಸ್ಕೋಬೇಕಾಗಿತ್ತು, ಅದಕ್ಕೇ ಸಗಣಿನ ಸಾರಿಸ್ಕೊತಿದ್ದೀನಿ. ಈ ಸಗಣಿನ ಯಾಕೆ ಸಾರಿಸ್ತಾರೆ ಅಂದರೆ, ವೈಜ್ಞಾನಿಕ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ಹಸುವಿನ ಸಗಣಿ ತುಂಬ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ಹಸುವಿನ ಸಗಣಿಯಲ್ಲಿ ನೆಲೆಸಿದ್ದಾಳೆ. ಆದ್ದರಿಂದ ಇದನ್ನು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಬಳಸಲಾಗುತ್ತದೆ. ಇನ್ನೂ ತುಂಬಾ ಬೆನಿಫಿಟ್ಸ್ ಇದೆ ಈ ಸಗಣಿಯಿಂದ. ನನಗೆ ತಿಳಿದಿದ್ದು ಇಷ್ಟೇ ನಾನು ಹೇಳಿದ್ದೀನಿ. ನಮ್ಮ ಮನೆಯಲ್ಲಿ ಹಿರಿಯರು ನನಗೆ ಇಷ್ಟೇ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟೇ ಹೇಳಿದೆ. ಇನ್ನು ತುಂಬಾ ಬೆನಿಫಿಟ್ಸ್ ಇದೆ. ನೀವು ಕೂಡ ಸಗಣಿ ಇದ್ದರೆ ಸಾರಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಇನ್ನು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ. ಥ್ಯಾಂಕ್ ಯು.